ನಾನು ಕೆ.ಎನ್. ಅಶೋಕ್ ಕುಮಾರ್ ಅಂತ ಶಿವಮೊಗ್ಗ ಜಿಲ್ಲಾ ಸಮಗಾರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ದಿನ ನಾವು 9/8/2024 ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಇವರ ಮೂಲಕ ಮಾನ್ಯರೇ ವಿಷಯ ಪರಿಶಿಷ್ಟ ಜಾತಿಗಳಿಗೆ ಇರುವ ಒಟ್ಟು 15% ಮೀಸಲಾತಿಯನ್ನು ಸಮಗಾರ ಉಪಜಾತಿಗಳ ಜನಸಂಖ್ಯಾವಾರು ವರ್ಗೀಕರಿಸಿ 3% ಒಳ ಮೀಸಲಾತಿಗೆ ಸೂಕ್ತ ಆದೇಶ ಹೊರಡಿಸುವ ಕುರಿತು ಮನವಿ. 2317ರಂತೆ ಜನಸಂಖ್ಯಾ ವರದಿ 2014 ಅನ್ವಯ 1/8/24 ನೀಡಿರುವ ಐತಿಹಾಸಿಕ ತೀರ್ಪು. 2011 ಕರ್ನಾಟಕ ರಾಜ್ಯದ ಜಾತಿವಾರು ಇರುವ ಜನಸಂಖ್ಯಾ ವರದಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಉಲ್ಲೇಖ 1ರಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಬರುವ ಅಸ್ಪೃಶ್ಯ ಜಾತಿ ಉಪಜಾತಿಗಳು ಏಕರೂಪದ ಉಪಜಾತಿಗಳಲ್ಲ, ಅವುಗಳಿಗೆ ಅಗೋಚರ ಏಕರೂಪಗಳು ಇಲ್ಲ ಎಂದು ಘನ ನ್ಯಾಯಾಲಯವು ಗುರುತಿಸಿರುವುದು ಶ್ಲಾಘನೀಯ ಮತ್ತು ಈ ಉಪಜಾತಿಗಳಲ್ಲಿ ಅತಿ ಹಿಂದುಳಿದ ಸರ್ಕಾರದ ಯಾವುದೇ ಸವಲತ್ತುಗಳು ಈವರೆಗೂ ತಲುಪದಿರುವ ಉಪಜಾತಿಗಳಿಗೆ ಸರ್ಕಾರದ ಸವಲತ್ತು ಸಮನಾಗಿ ತಲುಪುವಂತಾಗಲು ಒಳ ಮೀಸಲಾತಿಯ ವರ್ಗೀಕರಣ ಮಾಡಿಕೊಳ್ಳುವ ಅಧಿಕಾರವನ್ನು ಭಾರತ ಸಂವಿಧಾನ ರಾಜ್ಯ ಸರ್ಕಾರಗಳಿಗೆ ಕಲ್ಪಿಸಿದೆ ಎಂದು ನ್ಯಾಯಾಲಯವು ಸ್ಪಷ್ಟಪಡಿಸಿರುತ್ತದೆ. ಈ ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ 2011 ಜನಗಣತಿಯಲ್ಲಿರುವ ಒಟ್ಟು 15% ಪರಿಶಿಷ್ಟ ಜಾತಿಗಳಲ್ಲಿ ಅತಿ ಹಿಂದುಳಿದ ಕಟ್ಟಕಡೆಯ ಈವರೆಗೆ ಯಾವುದೇ ಹೆಚ್ಚಿನ ಸವಲತ್ತು ಪಡೆಯದ ಜಾತಿ ಉಪಜಾತಿಗಳ ಸಾಮಾಜಿಕ ಸ್ಥಿತಿಗತಿ ಹಿಂದುಳಿದಿರುವಿಕೆ ಆಧರಿಸಿ ವರ್ಗೀಕರಣ ಮಾಡುವುದು ಆದ್ಯತೆ ಕೆಲಸವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಜನಗಣತಿಯಲ್ಲಿ ವಲಯ ಬಾಂಧವರು 1.31%, 2 ಮಾದಿಗ ಬಾಂಧವರು 1.51% ಹಾಗೂ ಮೂರನೇ ಉಪಜಾತಿಗಳಲ್ಲಿ ಬರುವ ಚಮ್ಮಾರ ಅಂದರೆ ಸಮಗಾರ, ಮೊಚ್ಚಿಗಾರ ಅಥವಾ ದೋಹರ ಎಂಬ 1 ಉಪಜಾತಿಗಳಿಗೆ ಸೇರಿದ್ದು ಜನಸಂಖ್ಯೆಯಲ್ಲಿ 1% ಹೊಂದಿದೆ. ಆದರೆ ಮೊದಲೇ 1 ಮತ್ತು 2ನೇ ಗುಂಪನ್ನು ಪ್ರತ್ಯೇಕ ಗುರುತಿಸಿ ಜನಸಂಖ್ಯೆಯಲ್ಲಿ 1% ಜನಸಂಖ್ಯೆ ಇರುವ ಸಮಗಾರ ಸಂಬಂಧಿತ ಜಾತಿ ಉಪಜಾತಿಗಳನ್ನು ಮಾದಿಗ ಸಂಬಂಧಿತ ಜಾತಿಗಳೆಂದು ಜನಗಣತಿಯಲ್ಲಿ ಸಮಾನಾಂತರ ಹಿಂದುಳಿದವರೆಂದು ಗುರುತಿಸಿರುತ್ತಾರೆ. ಆದ್ದರಿಂದ ಈ ಉಪಜಾತಿಗಳು ಅವರ ಹಿಂದುಳಿದಿರುವಿಕೆ ಬಗ್ಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಿಂದುಳಿದಿರುವಿಕೆ ಮಾನದಂಡದ ಮೇಲೆ ಸದರಿ ಜಾತಿಯನ್ನು ಗುರುತಿಸಿ ಒಳ ಮೀಸಲಾತಿಗೆ ನ್ಯಾಯಾಲಯವು ಆದೇಶಿಸಿರುವುದರಿಂದ ನಮಗೆ ಕನಿಷ್ಠ 3% ಒಳ ಮೀಸಲಾತಿಯನ್ನು ನೀಡಲು ಆಗ್ರಹಿಸುತ್ತೇವೆ. ಕಾರಣ, ಭಾರತವು ಸ್ವಾತಂತ್ರ್ಯವಾಗಿ 77 ವರ್ಷಗಳು ಕಳೆದರೂ ಮೀಸಲಾತಿ ಸೌಲಭ್ಯಗಳು ನಮ್ಮ ಉಪಜಾತಿಗಳಿಗೆ ಪೂರ್ಣ ಸಿಕ್ಕಿರುವುದಿಲ್ಲ. ಜಾತಿ ಮತ್ತು ವೃತ್ತಿ ಎರಡರಿಂದಲೂ ಚರ್ಮದ ಕೆಲಸ ನಂಬಿಕೊಂಡು ಬದುಕು ಸಾಗಿಸುವ ಸಮಾಜವಾಗಿದ್ದು, ಚರ್ಮೋದ್ಯಮವು ಕೋಟ್ಯಾಂತರ ರೂಪಾಯಿಗಳ ಉದ್ಯಮ ಆಗಿ ಬೆಳೆದಿದ್ದರೂ ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಸಿಕ್ಕು ಈ ಉದ್ಯಮಕ್ಕೆ ವಾರಸುದಾರರಾಗಬೇಕಿದ್ದ ಸಮಾಜವು ಇಂದು ಕಂಪನಿಗಳ ಹರಿದ ಚಪ್ಪಲಿ ಒಲೆಯುವ, ರಿಪೇರಿ ಮಾಡುವ ಹೀನ ಕಾರ್ಯದಲ್ಲಿ ತೊಡಗಿದ್ದು ನಾಗರಿಕ ಸಮಾಜವು ತಲೆ ತಗ್ಗಿಸುವ ಸ್ಥಿತಿಯಲ್ಲಿದೆ. ಇದರಿಂದ ಹೊರಬಂದು ಸಾಮಾಜಿಕ ಸ್ಥಾನಮಾನ, ಸಾಮಾಜಿಕ ನ್ಯಾಯ ದೊರಕಲು ಒಳ ಮೀಸಲಾತಿಯು ಅಗತ್ಯವಾಗಿರುತ್ತದೆ ಎಂದು ಆಗ್ರಹಿಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಲಿಡ್ಕರ್ ಸಂಸ್ಥೆಯಲ್ಲಿ ಆಗಲಿ, KPSC ಇತರೆ ನಿಗಮ ಮಂಡಳಿಗಳಲ್ಲಿ, ಶಾಸನ ಸಭೆ, ಸಂಸತ್ತಿನಲ್ಲಿ ಹಾಗೂ ಸರ್ಕಾರಿ ನಾಗರಿಕ ಸೇವೆಗಳಲ್ಲಿ ನಮ್ಮ ಸಮುದಾಯಕ್ಕೆ ಇಲ್ಲಿವರೆಗೆ ಪ್ರಾತಿನಿಧ್ಯ ಸಿಕ್ಕಿರುವುದಿಲ್ಲ. ಕೆನೆ ಪದರವು ಅಸ್ಪೃಶ್ಯ ಜಾತಿಗಳಿಗೆ ನೀಡುವ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುತ್ತದೆ. ಮಾನ್ಯ ನ್ಯಾಯಾಲಯವೇ ಈವರೆಗೆ ಅತಿ ಹಿಂದುಳಿದ ಅಸ್ಪೃಶ್ಯ ಜನಾಂಗಗಳಿಗೆ ಮೀಸಲಾತಿ ಸೌಲಭ್ಯ ತಲುಪಿಲ್ಲವೆಂದು ಆದೇಶಿಸಿರುವಾಗ ಮೊದಲಿಗೆ ಸಮಾನ ಅವಕಾಶ ಕಲ್ಪಿಸಿ ನಂತರದಲ್ಲಿ ಅದರ ಬಗ್ಗೆ ಯೋಚಿಸಬೇಕಾಗಿದೆ. ಹಾಗೂ ರೂ. 2,50,000 ಆದಾಯ ಮೀರಿದ 2.5 ಲಕ್ಷ ರು ಆದಾಯ ಮೀರಿದ ಪರಿಶಿಷ್ಟ ಜಾತಿಯವರಿಗೆ ಈಗಾಗಲೇ ಅವರ ವಿದ್ಯಾಭ್ಯಾಸ ಹಾಗೂ ಯಾವುದೇ ಸೌಲಭ್ಯದಲ್ಲಿ ಶುಲ್ಕ ರಿಯಾಯಿತಿಯಾಗಲಿ ಇರುವುದಿಲ್ಲ. ಹೀಗಾಗಿ ವಸತಿ ಶಾಲೆ, ವಿದ್ಯಾರ್ಥಿ ವೇತನ ಹಾಗೂ ಯಾವುದೇ ಸರ್ಕಾರಿ ಸವಲತ್ತುಗಳು ನೀಡದೆ ತಾಂತ್ರಿಕ ಹಾಗೂ ಉನ್ನತ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಗಿದೆ. ನಾವು ಪ್ರತ್ಯೇಕ ಒಳ ಮೀಸಲಾತಿಗೆ ಸಾಮಾಜಿಕ ನ್ಯಾಯದ ಸಲುವಾಗಿ ಒತ್ತಾಯಿಸಿದ್ದರೂ ಪರಿಶಿಷ್ಟ ಜಾತಿಗಳು, ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗಗಳು, ಪ್ರಗತಿಪರ ಚಿಂತಕರು ಎಲ್ಲರ ಜೊತೆಗೂ ಇಂದಿನಂತೆ ಸಹೋದರ ಭಾವನೆಯಿಂದ ಒಗ್ಗಟ್ಟಾಗಿ ಹೆಜ್ಜೆ ಇಡಲು ದೃಢ ಸಂಕಲ್ಪ ಉಳ್ಳವರಾಗಿದ್ದೇವೆ. ಈ ಮೂಲಕ ವಿನಂತಿಸುತ್ತಾ ಆದಷ್ಟು ಬೇಗನೆ ಸಮಗಾರ ಸಮುದಾಯಕ್ಕೆ 3% ಒಳ ಮೀಸಲಾತಿಗೆ ಸೂಕ್ತ ಕ್ರಮ ಜರುಗಿಸಲು ಒತ್ತಾಯಿಸುತ್ತೇವೆ. ಜನಸಂಖ್ಯಾವಾರು ವರ್ಗೀಕರಿಸಿ 3% ಒಳ ಮೀಸಲಾತಿಗೆ ಸೂಕ್ತ ಆದೇಶ ಹೊರಡಿಸಬೇಕು ಅಂತೇಳಿ ಇನ್ನು ಮನವಿಯನ್ನು ಕೊಡ್ತಾ ಇದ್ದೀರಿ. ಇದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸೂಕ್ತ ಕ್ರಮಕ್ಕಾಗಿ ನಾವು ಮುಂದೆ ಕಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ.